ಕಳೆದ 2 ವರ್ಷಗಳಿಂದ ಮುಚ್ಚಿದ್ದ ದೋಟಿಹಾಳದ ಎಂ ಕಲಕೇರಿ ಗ್ರಾಮದ ಅಂಗನವಾಡಿ ಕೇಂದ್ರ ಉದಯವಾಣಿ ಪ್ರಕಟಿಸಿದ ಸರಣಿ ವರದಿಗಳ ಬಳಿಕ ತೆರೆದಿದ್ದು, ಆ ಮೂಲಕ ಗ್ರಾಮದ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗುವಂತಾಗಿದೆ. ಮೊದಲು ಸಂಪೂರ್ಣ ಬಂದ್ ಆಗಿದ್ದ ಅಂಗನವಾಡಿ ಕೇಂದ್ರ ಉದಯವಾಣಿಯಲ್ಲಿ ವರದಿ ಪ್ರಕಟಗೊಂಡ ಬಳಿಕ ವಾರದಲ್ಲಿ 3 ದಿನ ತೆರೆಯಲಾಗಿತ್ತು. ಆದರೆ ಗ್ರಾಮಸ್ಥರು ವಾರದಲ್ಲಿ 6 ದಿನವೂ ಅಂಗನವಾಡಿ ತೆರೆಯಬೇಕು ಎಂದು ಒತ್ತಾಯಿಸಿದರು. ಬಳಿಕ ಮತ್ತೆ ಉದಯವಾಣಿ ಈ ಕುರಿತು ವರದಿಗಳನ್ನು ಪ್ರಕಟಿಸಿದ್ದು, ಇದೀಗ ಎಚ್ಚೆತ್ತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿನ ಸಮಸ್ಯೆಯನ್ನ ತಿಳಿದು ಈ ಕೇಂದ್ರಕ್ಕೆ 3 ದಿನ ಕೆ ಬೋದೂರ ಹಾಗೂ 3 ದಿನ ಬಿಜಕಲ್ ಗ್ರಾಮದ ಕಾರ್ಯಕರ್ತೆಯರನ್ನ ನಿಯೋಜನೆ ಮಾಡಬೇಕೆಂದು ಸಿಡಿಪಿಒ ಅವರಿಗೆ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ವಾರದ 6 ದಿನಗಳ ಕಾಲ ಕೇಂದ್ರ ಆರಂಭವಾಗುತ್ತಿದೆ ಎಂದು ತಿಳಿದು ಗ್ರಾಮಸ್ಥರು ತಮ್ಮ ಮಕ್ಕಳನ್ನ ಕೇಂದ್ರಕ್ಕೆ ಕಳುಹಿಸುತ್ತಿದ್ದಾರೆ. ಇದೇ ವೇಳೆ ತಮ್ಮ ಗ್ರಾಮದ ಅಂಗನವಾಡಿ ಕೇಂದ್ರದ ಸಮಸ್ಯೆಗಳನ್ನು ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಪುನಃ ಅಂಗನವಾಡಿ ಕೇಂದ್ರವನ್ನು ಆರಂಭಿಸಲು ಕಾರಣರಾದ ಉದಯವಾಣಿ ಬಳಗಕ್ಕೆ ಗ್ರಾಮಸ್ಥರು ಧನ್ಯವಾದವನ್ನು ತಿಳಿಸಿದ್ದಾರೆ. ಅಕ್ಕ ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮವ್ವ ರೀ. ನಿಮ್ದು ಈಗ ಅಂಗನವಾಡಿ ಕೇಂದ್ರ ಚಲೋ ಆಯ್ತಾ? ಹಾಂ, ಚಲೋ ಆಗೈತ್ರಿ. 6 ದಿನ ಚಲೋ ಆಗೈತ್ರಿ. ಇಷ್ಟು ದಿನ ನಮ್ಮ ಮಕ್ಕಳು ಮನೆಯಾಗಿದ್ದು ರೀ, ಈಗ ಕಳ್ಸಾಕತ್ತೀವಿ ರೀ. ಬಿಜ್ಕಲ್ಲರ್ 3 ದಿನ ರೀ, ಬೋದೂರಾರ್ 3 ದಿನ ಬರ್ತಾರೆ ರೀ. ಹೌದಾ? ಹ್ಞೂ ರೀ. ಈಗ ಅಧಿಕಾರಿಗಳು ಬಂದು ಹೋಗಿದ್ದಾರಾ? ಹಾಂ, ಬಂದು ಹೋಗ್ಯಾರ ರೀ. ಬಂದು ಹ್ಞೂ, ಬಂದು ಹೋಗ್ಯಾರ. ಏನಂತ ಹೇಳಮ್ಮ? ಬಂದು ಅವರು ಅಧಿಕಾರಿಗಳು ಬಂದು ಹೋದಲ್ಲಿಂದ ಚಲೋ ಐತೆ ನೋಡ್ರಿ. ಚಲೋ ಐತೆ. ಹ್ಞೂ ರೀ. ಈ ಸುದ್ದಿ ಪ್ರಸಾರ ಆದ್ಮೇಲಿಂದ ಬಂದಾರ ಅವರು? ಹ್ಞೂ ರೀ. ಈ ಸುದ್ದಿ ಎಲ್ಲ ಮುಟ್ಟಿಂದ ಬಂದಾರ್ರಿ. ಮತ್ತೆ ಬಂದು ಚಲೋ ಮಾಡಿ ಹೋಗ್ಯಾರ? ಚಲೋ ಮಾಡಿ ಹೋಗ್ಯಾರ್ರಿ. ಈಗ ನಿಮ್ಮ ಮಕ್ಳಿಗೆ ಏನೋ ತೊಂದ್ರೆ ಇಲ್ಲ? ಇಲ್ರಿ, ಏನಿಲ್ರಿ, ಕಳಿಸ್ತೀವ್ರಿ. ಈಗ 6 ದಿನ ಚಲೋ ಆಗೈತೆ? ಹಾಂ, 6 ದಿನ ಚಲೋ ಆಗೈತ್ರಿ. ಅಮ್ಮಾರ, ನಿಮ್ಮ ಅಂಗನವಾಡಿ ಕೇಂದ್ರ ಬಂದಾಗಿತ್ತು, ಈಗ ಆರಂಭ ಆಗೈತಿ. ನೀವು 3 ದಿನ ಚಲೋ ಮಾಡಿದ್ರ ಕಳ್ಸಂಗಿಲ್ಲ ಮಕ್ಕಳನ್ನ ಅಂತ ಹೇಳಿದ್ರಿ. ಹೌದ್ರಿ. ಈಗ 6 ದಿನ ಚಲೋ ಆಗೈತೆ? ಹೌದ್ರಿ. ಹೆಂಗ ಆರಾಮ ಮಾಡಿ? 6 ದಿನನೂ ಆದ್ರೆ ನಾವು ಚಲೋ ಮಾಡ್ರಿ, ಇಲ್ಲಕಂದ್ರೆ ಬ್ಯಾಡ ಅಂದಿವ್ರೆ. 6 ದಿನ ಚಲೋ ಮಾಡ್ಯಾರ್ರಿ. ಹ್ಞೂ ರೀ. ಅದಕ್ಕೆ ನಾವು ಮಕ್ಕಳು ಕಳ್ಸಕ್ ಕುಂತೀವ್ರಿ. ಮಕ್ಕಳು ಕಳ್ಸಂತ 3 ದಿನ ಆದ್ರೆ ಕಳಿಸ್ತಿದ್ದಿಲ್ಲ? ಈಗ ನಿಮ್ಗೆ 6 ದಿನ ಚಲೋ ಐತೆ. ಈಗ ನಿಮ್ಗೆ ಇದು ಮಕ್ಕಳನ್ನ ಕಳಿಸ್ತಾ ಇದ್ರಿ ಸರ್? ಕಳಿಸ್ತೀವ್ರಿ. ಎಷ್ಟು ದಿನ ಆಯ್ತು ನಮ್ಮ ಕಳ್ಸಕ್ ಕುಂತಿ? ಮೊನ್ನೆ ಸೋಮವಾರ್ಲಿದ್ದಾರಿ. ಸೋಮವಾರ್ಲಿದ್ದ ಕಳ್ಸಕ್ ಕುಂತೀರ? ಮೇಡಮ್ ಅವ್ರದ್ದು ಎಷ್ಟು ದಿನ ಆಯ್ತು ರೀ ಕೇಂದ್ರ ಚಲೋವಾಗಿ? ಕೇಂದ್ರ ಚಲೋವಾಗಿ ಸೋಮವಾರದಿಂದ ಚಲೋ ಆಗಿದ್ದಾರೆ. ಮೊದಲೇನು 3 ದಿನ ಇನ್ಚಾರ್ಜ್ ಮಾಡ್ತಿದ್ವಿ ರೀ. ಹಂಗಾಗಿ ಈಗ ಪೋಷಕರ ನಾವು 6 ದಿನ ಕೇಂದ್ರ ಓಪನ್ ಮಾಡಿದ್ರೆ ನಮ್ಮ ಮಕ್ಕಳು ಶಾಲೆಗೆ ಕಳಿಸ್ತೀವಿ ಇಲ್ಲ ಅಂತ ಹೇಳಿದ್ರಿ. ಹಾಗಾಗಿ ಈಗ ಪೋಷಕರು 6 ದಿನ ನಾವು ಕೇಂದ್ರ ಓಪನ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಸಹಕಾರ ಕೊಡಕತ್ತಾರೆ ರೀ. ಮಕ್ಕಳು ಶಾಲೆಗೆ ಕಳ್ಸಕತ್ತಾರೆ ರೀ. ಅದೇ ರೀತಿ ಮತ್ತು ಮೇಡಮ್ ಅವರೆಲ್ಲ CDP ಮೇಡಮು, ನಟರಾಜ್ ಸರ್ ಅವರೆಲ್ಲ ಬಂದು ವಿಸಿಟ್ ಕೊಟ್ರಿ. ವಿಸಿಟ್ ಕೊಟ್ಟು ಇಲ್ಲಮ್ಮ 3 ದಿನ ನೀವು 3 ದಿನ ಒಟ್ಟು ಕೇಂದ್ರ 6 ದಿನ ಓಪನ್ ಮಾಡ್ರಿ ಅಂತಂದು ಬಂದು ಹೇಳಿ ಹೋಗಿದ್ದಾರೆ. ಈಗ 3 ದಿನ ನಿಮ್ಗೆ, ಇನ್ನೂ 3 ದಿನ ಯಾರು ಕೇಳಿ? ಫಿಸಿಕಲ್ ಟೀಚರ್ ಅಂತ ಹೇಳ್ಯಾರಿ. ಹ್ಞೂ ಸರ್. ಎಲ್ಲಿವರೆಗೆ ಮೇಡಮ್ ಅವ್ರ? ನೇಮಕಾತಿ ಮಾಡೋರಿಗೆ ಅಂತ ಹೇಳ್ಯಾರಿ. ನೇಮಕಾತಿ ಮಾಡೋರಿಗೆ? ಹ್ಞೂ ರೀ. 3 ದಿನ ಬೋದೂರ್ಲಿದ್ದ, 3 ದಿನ ಬಿಜ್ಕಲ್ಲಿದ್ದ. ಹ್ಞೂ ರೀ ಸರ್. ಸಹಾಯಕರು ಕಾರ್ಯಕರ್ತರು ಬಂದು ಇದನ್ನು ಕೆಲಸ ಮಾಡಬೇಕು. ಹ್ಞೂ ರೀ ಸರ್. ಯಾವುದೇ ಕಾರಣಕ್ಕೂ ಕೇಂದ್ರ ಬಂದ್ ಆಗಬಾರ್ದು? ಇಲ್ಲ ರೀ ಸರ್. ಗ್ರಾಮಸ್ಥರು ಸಹಕಾರ ಕೊಟ್ಟಿದ್ದಾರಾ? ಹಾಂ, ಸಹಕಾರ ಪಾಲಕರು ಕಳ್ಸಕತ್ತಾರೆ ರೀ ಮಕ್ಕಳಿಗೆ ಕಳ್ಸಕಂತ. ಹ್ಞೂ ರೀ ಸರ್. ಓಕೆ.